ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನನ್ನು ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ನನ್ನು ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ನ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು. ನಿನ್ನ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು. ನಿನ್ನನ್ನು ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ನನ್ನು ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಹಲ್ಲೆಲೂಯಾ. ದೇವರು ಎಷ್ಟು ಒಳ್ಳೆಯ ದೇವರು ಅಂತಂದರೆ, ನಮ್ಮ ವಿರುದ್ಧ ಆತನು ಯುದ್ಧ ಮಾಡಿ ನಮಗೆ ಜಯವನ್ನು ಕೊಡುವಂಥ ದೇವರು. ಯಾಕೆಂದರೆ ಈ ಮುಂಜಾನೆಯ ಸಮಯದಲ್ಲಿ ನೀವು ಕರ್ತನಿಗೆ ಜಯಘೋಷವನ್ನು ಮಾಡಿದರೆ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ನಡೆಸ್ತಾನೆ. ಕೀರ್ತನೆಗಳು 103 ನಾವು ನೋಡಿಕೊಳ್ಳುವುದಾದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಇದೊಂದು ಸತ್ಯವೇದವನ್ನು ಅರಿತಂಥ ಪಂಡಿತರು ಈ 103 ಕೀರ್ತನೆಗಳನ್ನು ಒಂದು ವಿಶೇಷ ಆಶೀರ್ವಾದಕರವಾದಂಥ ಒಂದು ನಿಧಿಯಾಗಿ ಅವರು ವರ್ಣಿಸ್ತಾರೆ. ಯಾಕೆ ವರ್ಣಿಸ್ತಾರೆ ಅಂತಂದರೆ, ಇಲ್ಲಿ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಒಬ್ಬ ತಂದೆ ಮಕ್ಕಳನ್ನು ಕನಿಕರಿಸುವಂತೆ, ಎತ್ತ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕನಿಕರಿಸುವಂತೆ ಕರ್ತನಾದಂಥ ಯೆಹೋವ ಯಾರು ತನ್ನಲ್ಲಿ ಭಯ ಮತ್ತು ಭಕ್ತಿಯನ್ನಿಟ್ಟುಕೊಂಡಿರ್ತಾರೋ ಆ ಮಕ್ಕಳನ್ನು ಕರ್ತನು ಕನಿಕರಿಸ್ತಾನಂತೆ. ಅಷ್ಟೇ ಅಲ್ಲ, ಈ ಮನುಷ್ಯನ ಆಯುಷ್ಕಾಲ ಹುಲ್ಲಿನಂತಿದೆಯಂತೆ. ಮನುಷ್ಯನ ಆಯುಷ್ಕಾಲ ಹುಲ್ಲಿನಂತಿದೆಯಂತೆ. ಅವನು ಅಡವಿಯ ಹೂವಿನ ಹಾಗೆ ಶೋಭಿಸ್ತಾನೆ ಅನ್ನುವುದಾಗಿ ಕೀರ್ತನೆಕಾರನು ಬರೀತಾನೆ. ಇಲ್ಲಿ ಯೆಹೋವನ ಕನಿಕರ, ಯೆಹೋವನ ದಯೆ, ಯೆಹೋವನು ದೀರ್ಘಶಾಂತಿ, ಯೆಹೋವನು ಪೂರ್ಣ ಪ್ರೀತಿ ಉಳ್ಳವನು ಎಂಬುದಾಗಿ ನೋಡುವುದರ ಜೊತೆಗೆ ಆತನು ನಮ್ಮ ತಪ್ಪುಗಳನ್ನು ಹುಡುಕುವವನಲ್ಲ. ಕರ್ತನು ನಿತ್ಯವೂ ಕೋಪಿಸಿಕೊಳ್ಳುವವನಲ್ಲ. ಅದಕ್ಕೆ ಪ್ರಿಯರೇ, ಈ ಸತ್ಯವೇದವನ್ನು ಧ್ಯಾನಿಸ್ತಾ ನಮ್ಮ ಕೋಪ ನಮ್ಮನ್ನು ಬಿಟ್ಟು ಹೋಗಬೇಕಂತೆ. ಆಮೇನ್. ನಮ್ಮ ಹಳೆಯ ಕಾರ್ಯಗಳು ನಮ್ಮನ್ನು ಬಿಟ್ಟು ಹೋಗಬೇಕಂತೆ. ಆಮೇನ್. ನಮ್ಮ ಸಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಕಂತೆ. ಆಮೇನ್. ಮತ್ತೊಬ್ಬರ ಮೇಲಿರ್ತಕ್ಕಂಥ ಈರ್ಷೆ ನಮ್ಮನ್ನು ಬಿಟ್ಟು ಹೋಗಬೇಕಂತೆ. ಆಮೇನ್. ಅದರ ಜೊತೆಗೆ ಹೊಟ್ಟೆ ಕಿಚ್ಚಿನ ಆ ಆವಿ ನಮ್ಮನ್ನು ಬಿಟ್ಟು ಹೋಗಬೇಕು. ಯಾಕಂದರೆ ಕರ್ತನು ನಮ್ಮನ್ನು ಉದ್ಧರಿಸುವವನಾಗಿದ್ದ. ನನಗೆ ಏನನ್ನು ಕೊಡಬೇಕಂತೇಳಿ ನಿಶ್ಚಯ ಮಾಡಿದ್ದಾನೋ ಅದನ್ನು ಕರ್ತನು ಅಗತ್ಯವಾಗಿ ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ಒಂದು ಧೀಶಕ್ತಿ, ಒಂದು ಬಲ ನಿಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ಇದ್ದಾಗ ಆ ಧೀಶಕ್ತಿಯ ಪರವಾಗಿ ಕರ್ತನು ನಡೆಸುವವನಾಗಿದ್ದಾನೆ. ಆಮೇನ್. ಕರ್ತನು ನಿಮ್ಮನ್ನು ಹೆಚ್ಚಿಸ್ತಾನೆ ಪ್ರಿಯರೇ. ಅದಕ್ಕೆ ಸತ್ಯವೇದವನ್ನು ಓದ್ತಾ ನೀವು ನಿಮ್ಮ ನಡತೆ ಬದಲಾಗಬೇಕು, ನಮ್ಮ ನಡೆ ಬದಲಾಗಬೇಕು, ನಮ್ಮ ನುಡಿ ಬದಲಾಗಬೇಕು. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಬೇಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳು ದೇವರೇ. ವಿಶೇಷವಾಗಿ ಸ್ವಾಮಿ ಈ ವಾಗ್ದಾನ ಉಂಟು ಬೇಡ್ತೇನೆ ಸ್ವಾಮಿ, ಈ ಮಕ್ಕಳರೆಲ್ಲರ ನಡತೆಗಳು ಬದಲಾಗಲಿ ದೇವರೇ. ಏಸಪ್ಪ ಬದಲು ಮಾಡು ಸ್ವಾಮಿ. ಸಿಟ್ಟು, ಹೊಟ್ಟೆ ಕಿಚ್ಚಿನ ಆತ್ಮ, ದುರಾತ್ಮಗಳು, ಕೋಪ, ಹಿಂಸೆ, ಅಸೂಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ, ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ, ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.